ವರ್ಷ ಅಂತ ಹುಡುಗಿ 1:30 ಗಂಟೆಗೆ ಎಕ್ಸಾಮ್ಗೆ ಹೋಗ್ತಾ ಇದ್ಲು. ಅವಾಗ ಆ ಹುಡುಗಿಯನ್ನು ಕರೆದಿದ್ದಾರೆ. ಇವರಿಗೆ ಸೌಜನ್ಯ ಯಾರು, ವರ್ಷ ಯಾರು ಅಂತ ಗೊತ್ತಿರ್ಲಿಲ್ವಾ ಟಾರ್ಗೆಟ್ ಮಾಡಿದಂತ? ಅಂದ್ರೆ ಈಗ ಆಗಲ್ಲ ಎತ್ಕೊಂಡು ಹೋಗ್ಲಿಕ್ಕೆ, ತುಂಬಾ ಜನ ಹೋಗ್ತಾ ಬರ್ತಾ ಇದ್ದಾರೆ. ಯಾರು ಕೇಳಿಸ್ಕೊಂಡಿದ್ದನ್ನ? ಅದೇ 4 ಜನನೇ ಆರೋಪಿ ಅಂತ ನೀವು ಹೇಳ್ತಿರೋದು? ಖಂಡಿತ ಸರ್. ಕೃಷಿ ಇಲಾಖೆ ಒಬ್ಬ ಮ್ಯಾನೇಜರ್ ಬರ್ತಾನೆ ನಮ್ಮ ಮನೆಗೆ. ಅವನು ಬಂದು ನನ್ನ ಸೌಜನ್ಯ ಅಪ್ಪನನ್ನು ಕರೀತಾನೆ ನಮ್ಮ ತಾಯಿ ಮನೆಗೆ. ಯಾವಾಗ ಬಂದಿದ್ದವರು? ಇಲ್ಲ, ನಿಮ್ಮನ್ನು ಕರೆದಿಲ್ಲ, ನಾನು ನಿಮ್ಮ ಯಜಮಾನರು ಕರೆದೆ, ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತ ಅಂತ. ನೀವು ಒಪ್ಕೊಳ್ತೀರಾ ಆತ ನಿರಪರಾಧಿ ಅಂತ? ಇಲ್ಲ, ಖಂಡಿತ ಸರ್. ಖಂಡಿತ ಸರ್. ಅವನನ್ನ ರಿಲೀಸ್ ಆದ್ಮೇಲೆ ಸಂಪರ್ಕ ಮಾಡಿದ್ದೀರಾ? ಮಾಡಿದ್ದೆ ಸರ್. ನೀವು ಈಗ ಉತ್ತರ ಕೊಡ್ತಾ ಇರುವಂತ ವಿಷಯ ಬಂದು ಆತ ನಿರಪರಾಧಿ ಅಂತ ಕೋರ್ಟ್ ಇಂದ ಬಂದ ನಂತರ ನಾನು ಕೇಳ್ತಿರೋದಲ್ಲ, ಅವತ್ತು 11ನೇ ತಾರೀಕು ಆತ ಸಿಕ್ತಾನಲ್ಲ, ಆ ಸಂದರ್ಭದಲ್ಲಿ ನೀವೇನಂತ ಒಪ್ಕೊಂಡ್ರಿ? ಏನೇ ಮಾಡಿದ್ರು ಸರ ಅದನ್ನ ಅದೇ ರೀತಿಯಲ್ಲಿ ತಂದು ಹಾಕಿದ್ರೆ ನಾನು ಸಾಕ್ತಿದ್ದೆ ಸರ್. ಅವ್ರು ಏನೇ ಮಾಡ್ಲಿ, ಒಂದು ಮರ್ಯಾದೆ ಓದ್ದು ಕೂಡ ನನಗೆ ಚಿಂತೆ ಇರಲಿಲ್ಲ. ಮಗಳು ನಾನು ಸಾಕ್ತಿದ್ದೆ. ಮತ್ತೊಮ್ಮೆ ನಿಮಗೆ ನಮಸ್ಕಾರ. ಸೌಜನ್ಯ ಅವರ ತಾಯಿಯೊಂದಿಗೆ ಮಾತುಕತೆ ಮುಂದುವರಿತಾ ಇದೆ. ಯಾರ್ಯಾದ್ರೂ ಡೈರೆಕ್ಟ್ ಆಗಿ ಈ ಒಂದು ಎಪಿಸೋಡ್ಗೆ ಬಂದಿದ್ರೆ, ಪ್ರೀವಿಯಸ್ ಎಪಿಸೋಡ್ನಲ್ಲಿ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀವಿ. ಆ ತಾಯಿ ಸ್ವಲ್ಪ ವಿಡಿಯೋ ಮುಗಿಯುವಂತಹ ಅಂತ್ಯದಲ್ಲಿ ಕಣ್ಣೀರು ಹಾಕಿದ್ರಿಂದ, ಭಾವುಕತೆಗೆ ಒಳಗಾಗಿದ್ರಿಂದ ಅದನ್ನೆಲ್ಲ ಸ್ಟಾಪ್ ಮಾಡಿದೆ, ಅವ್ರಿಗೆ ಸಮಾಧಾನ ಮಾಡುವಂಥ ನಿಟ್ಟಿನಲ್ಲಿ. ಈಗ ಮತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಆ ವಿಚಾರ ಏನು ನಡೀತು ಅನ್ನೋಂಥ ವಾಸ್ತವವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಮ್ಮ, ಅಳಬೇಡಿ, ಮತ್ತೊಮ್ಮೆ ನಿಮಗೆ ಸ್ವಾಗತ. ಅಳಬೇಡಿ, ಯಾವ ಕಾರಣಕ್ಕೂ ಅಳಬೇಡಿ. ದೇವರೊಬ್ಬ ಇದ್ದಾನೆ. ದೇವ್ರು ನಂಬ್ತೀರಾ ನೀವು? ಈಗ ವಸಕ್ಕಿ ಅಂತ ಹೇಳಿದ್ರಿ, ಅನ್ನವನ್ನ ದೇವ್ರಿಗಿಟ್ಟು ಹಿಂಗೆಲ್ಲ ಮಾಡುವಂಥದ್ದು ಅಂತ ಹೇಳ್ತೀರಿ. ಅಂದ್ರೆ ದೇವರನ್ನ ನಂಬಿದಿರಿ ನೀವು. ನಿಮ್ಗೆ ಏನ್ ಅನ್ಸುತ್ತೆ ಇವಾಗ? ಅಂದ್ರೆ ಒಂದು ಕಡೆಯಲ್ಲಿ ದೇವರು ಖಂಡಿತ ಇದ್ದಾನೆ ಅನ್ನುವಂಥದ್ದು ಆ ನಂಬಿಕೆಯಲ್ಲಿ ಇವಾಗ್ಲೂ ಕೂಡ ನಾವು ಹೋರಾಡ್ತಾ ಇದ್ದೀವಿ. ಈ ದೇಶದ ಇತಿಹಾಸದಲ್ಲಿ ಒಂದು ಅತ್ಯಾಚಾರಕ್ಕೊಳಗಾದಂಥ ಒಂದು ಪ್ರಕರಣ 12 ವರ್ಷ 13 ವರ್ಷ ಆದ್ರೂ ನಮ್ಮ ಈಗಲೂ ಸಂಚಲನ ಸೃಷ್ಟಿ ಮಾಡ್ತಾ ಇರೋಂಥದ್ದು ನಿಮ್ಮ ಮಗಳ ಪ್ರಕರಣ ಮಾತ್ರ. ಖಂಡಿತ ಸರ್. ನೀವು ದೇವ್ರಿಲ್ಲ ಅಂತ ಹೇಳಿದ್ರೆ ಬಹುಶಃ ನಮ್ಮ ದೇವ್ರು ಇದ್ದಾನೆಮ್ಮ ಅಂತ ಹೇಳ್ತಿದ್ದೆ. ಇಲ್ಲ, ಖಂಡಿತ ಇದ್ದಾನೆ ಸರ್. ದೇವ್ರು ಇದ್ದಾನಮ್ಮ. ಖಂಡಿತ. ಒಟ್ಟಲ್ಲಿ ಅಲ್ಟಿಮೇಟ್ಲಿ ನಿಮ್ಗೆ ಅಂತಿಮವಾಗಿ ಒಂದಲ್ಲ ಒಂದು ದಿನ ನ್ಯಾಯ ಸಿಗುತ್ತೆ. ಖಂಡಿತ ಅದೇ ನಂಬಿಕೆಯಲ್ಲಿ ಇವಾಗಲೂ ಕೂಡ ಇದ್ದೇನೆ ನಾನು. ಓಕೆ, ಈಗ ಅದಾದ ನಂತರ ನೀವು ಬಾಡಿಯನ್ನು ನೋಡ್ಲಿಲ್ಲ? ಇಲ್ಲ ಸರ್. ನಿಮ್ಮ ತಮ್ಮಂದಿರು ಎಲ್ಲ ಅವರೆಲ್ಲ ಗಮನಿಸಿದ್ರು ಸೌಜನ್ಯದೇ ಅಂತ ಗೊತ್ತಾಗೋಯ್ತು? ತಮ್ಮನಿಗೆ, ಚಿಕ್ಕ ತಮ್ಮನಿಗೆ ನಿಮ್ಗೆ ಯಾರು ಫೋನ್ ಮಾಡಿ ಹೇಳಿದ್ರ? ಹೇಗೆ ಹೇಳಿದ್ರು ನಿಮಗೆ? ನನಗೆ ಹೇಳಿಲ್ಲ, ನಾನು ಮನೆಯಲ್ಲಿದ್ದೆ. ತಮ್ಮ ಹೋಗಿದ್ದ, ನೋಡಿ ಇಲ್ಲಿ ಒಂದು ಬಾಡಿ ಇದೆ, ನೋಡಿ ನಿಮ್ಮ ಬಾಡಿಯ ನೋಡ್ಕೊಳ್ಳಿ ಅಂತ. ಯಾರು ಅಕ್ಕಪಕ್ಕದವ್ರು? ಅಲ್ಲಿ ಹುಡುಕಾಡುತ್ತಿರುವಂತ ಜನಗಳು ಬಂದು ನೋಡುವಾಗ ಮಗಳ ಸ್ಥಿತಿ ಈ ರೀತಿ ಇತ್ತು ಅಂತ. ಅಂದ್ರೆ ನಿಮ್ಮ ಹತ್ರ ಫೋನ್ ಇತ್ತ? ನನ್ನ ಹತ್ರ ಒಂದು ಚಿಕ್ಕ ಮೊಬೈಲ್ ಮಾಮೂಲಿ ಕೀಪ್ಯಾಡ್ ಇರುತ್ತೆ. ಯಾರು ನಿಮಗೆ ಇನ್ಫಾರ್ಮ್ ಮಾಡಿದ್ರು? ಮೊಬೈಲ್ ಇರೋದು ದೊಡ್ಡದಿಲ್ಲ. ಯಾರು ನಿಮಗೆ ಫೋನ್ ಮಾಡಿದ್ರು ಫಸ್ಟ್? ನನಗೆ ಯಾರು ಫೋನ್ ಮಾಡಿಲ್ಲ. ತಮ್ಮನಿಗೆ, ಅಲ್ಲಿ ತಮ್ಮ ಇದ್ದ ತಮ್ಮನಿಗೆ ತಿಳಿಸಿದ್ರು. ಅನಂತರ ಅಷ್ಟು ಜನ ಮನೆಗೆ ಬಂದ್ರೆ ಇಲ್ಲಿಗೆ ಬಂದ್ರು. ನಾನು ಕೇಳಿದ್ದೆ, ಮಗಳು ಸಿಕ್ಕಿದ್ಲ ನಿಮಗೆ ಎಲ್ಲಿ ಆದರ ಅಂತ. ಸಿಕ್ಕಿದ್ಲೆ, ನೀವು ಹುಷಾರಾಗಿರಿ, ಈಗ ಕರ್ಕೊಂಡ್ ಬರ್ತಾರೆ. ಹೇಗಿದ್ದಾಳೆ? ಹುಷಾರಾಗಿರಿ ಅಂತಂದ್ರೆ ಹುಷಾರಾಗಿದ್ದಾಳೆ ಅವಳು. ಹೇಗಿದ್ದಾಳೆ ನಾನು ಕೂಡ ಕೇಳಿದ್ದೆ. ಹುಷಾರಾಗಿದ್ದಾಳೆ ಅಂತ ನನಗೆ ಧೈರ್ಯ ಬರಲಿಲ್ಲ. ಅನಂತರ ನಾನು ಅದೇ ಖಂಡಿತ ಮಗಳನ್ನು ಏನೇ ಮಾಡಿದ್ರು ಸರ ಅದನ್ನು ಅದೇ ರೀತಿಯಲ್ಲಿ ತಂದು ಹಾಕಿದ್ರೆ ನಾನು ಸಾಕ್ತಿದ್ದೆ ಸರ್. ಅವರು ಏನೇ ಮಾಡಲಿ, ಒಂದು ಮರ್ಯಾದೆ ಓದ್ದು ಕೂಡ ನನಗೆ ಚಿಂತೆ ಇರಲಿಲ್ಲ. ಮಗಳು ನಾನು ಸಾಕ್ತಿದ್ದೆ. ಇಲ್ಲ, ಮುಂದುವರೆದ ಪ್ರಶ್ನೆ ಕೇಳ್ತೇನೆ. ಮೊದಲಿಗೆ ಒಂದು ಮನವಿಯಲ್ಲಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಲ್ಲಿ ಯಾವ ಹೆಸರುಗಳನ್ನು ಕೂಡ ನಾವಿಲ್ಲಿ ಬಳಸುವುದಿಲ್ಲ. ಕಾರಣ ನಮ್ಮ ಕಾನೂನಿನ ಆದೇಶವನ್ನು ಅಥವಾ ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡಬಾರ್ದು, ಗಾಳಿಯಲ್ಲಿ ತೂರಬಾರ್ದು ಅನ್ನೋ ಕಾರಣಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪಾರದರ್ಶಕವಾಗಿ ಅವ್ರ ಹತ್ರ ಕೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಮಧ್ಯದಲ್ಲಿ ಯಾವುದಾದ್ರೂ ಹೆಸರುಗಳನ್ನು ನಮ್ಮ ಮಾತಾಡುವಂಥ ಬರದಲ್ಲಿ ಬಳಸಿದ್ರೆ ಬಹುಶಃ ಅದು ಬೀಪ್ ಆಗಬಹುದು. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ, ಕೋರ್ಟ್ನ ಒಂದಿಷ್ಟು ಆದೇಶಗಳು ಇದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡಬಾರ್ದು, ಅಂದರೆ ಹೆಸರುಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳ ಹೆಸರು ಅನ್ನೋ ಕಾರಣದಿಂದ ವಾಸ್ತವ ಏನಿದೆ ಅದನ್ನು ಮುಂದೆ ಇಡುವಷ್ಟು ಪ್ರಯತ್ನವನ್ನು ಮಾತ್ರ ನಾನು ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಯಾರಾದರೂ ಅಡ್ವೊಕೇಟ್ಸ್ಗಳ ಟೀಮ್, ಲೀಗಲ್ ಅಡ್ವೊಕೇಟ್ ಟೀಮ್ಗಳು ಏನಾದರೂ ಇದಕ್ಕೂ ಏನಾದ್ರು ತರಬೇಕು, ಅದಕ್ಕೂ ಏನಾದ್ರು ತರಬೇಕು ಅಂತಂದರೆ ದಯವಿಟ್ಟು ನ್ಯಾಯಾಧೀಶರಲ್ಲಿ ಒಂದು ಕಳಕಳಿಯ ಮನವಿ, ಈ ವಿಡಿಯೋವನ್ನು ಅಥವಾ ಹಿಂದಿನ ವಿಡಿಯೋವನ್ನು ಅಥವಾ ಮುಂದಿನ ವಿಡಿಯೋವನ್ನು ಪರಿಶೀಲನೆ ಮಾಡಿದ ನಂತರ ನಿಮಗೇನಾದರೂ ಇದರಲ್ಲಿ ನ್ಯಾಯಾಂಗದ ಆದೇಶಗಳನ್ನು ನಾವು ಉಲ್ಲಂಘನೆ ಮಾಡಿದ್ದೀವಿ ಅಂತ ಗೊತ್ತಾದರೆ ನೀವು ನಿಮ್ಮ ತೀರ್ಮಾನವನ್ನು ಕೈಗೊಳ್ಬೋದು ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಅಮ್ಮ, ಈಗ ನಿಮ್ಮ ತಮ್ಮಂದಿರು ಬಂದ್ರು ಅಥವಾ ನಿಮ್ಮ ಕುಟುಂಬದವ್ರು ಯಾರೋ ಬಂದ್ರು, ಸಿಕ್ಕಿದ್ದಾಳೆ, ಹುಷಾರಾಗಿರಿ ಅನ್ನೋ ಪದವನ್ನು ಹೇಳಿದ್ರು ನಿಮ್ಗೆ? ಆಮೇಲೆ ಕರ್ಕೊಂಡು ಹೋದ್ರ ನಿಮ್ಮನ್ನ ಅಥವಾ ಏನು? ಇಲ್ಲ, ನಾನು ಮನೆಯಲ್ಲಿದ್ದೆ ಸರ್. ಅನಂತರ ನಾನು ಮನೆಯಲ್ಲಿದ್ದೆ, ಎಲ್ಲರೂ ನನ್ನ ಹತ್ರ ಮಾತಾಡಿಸ್ಕೊಂಡು ಹೋಗ್ತಾ ಇದ್ರು. ನಾನು ಹೇಗೆ ಅಂದ್ರೆ 2 ಕೈ ಕಟ್ಟಿ, ಗಿಡಕ್ಕೆ ಕೈ ಕಟ್ಟಿ ಬೆತ್ತಲೆಯಾಗಿ ಬಿಸಾಡಿದಂತ ಆ ರೀತಿಯಲ್ಲಿ. ಅಂದ್ರೆ ಅಲ್ಲಿ ತರೋದಕ್ಕೂ ಮೊದಲೇ ಸಾಯಿಸಿರ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಮತ್ತೆ ಕಟ್ಟುವಂತದ್ದೇನಿತ್ತಾಗಾದ್ರೆ ತಂದು ಕಟ್ಟ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಅಂದ್ರೆ ಸಾಧಾರಣ ಒಂದು ಬೆಳಿಗ್ಗೆ 4:30 ಗಂಟೆ ನಂತರ 10ನೇ ತಾರೀಕು ನಿಮ್ಗೆ ಗೊತ್ತಾಗಿದ್ದು? ಹೌದು. 9ನೇ ತಾರೀಕು ಮಗಳು ಮಿಸ್ಸಿಂಗ್, ಅಕ್ಟೋಬರ್ ತಿಂಗಳು 4:30 ನಂತರ ಬೆಳಿಗ್ಗೆ ತಂದು ಹಾಕಿದಂತ. ಬೆಳಗಿನ ಜಾವ 4:00 ಸರ್. ಅಂದ್ರೆ ಕಾಲಲ್ಲಿ ರಕ್ತ ಬರ್ತಿತ್ತು, ಒಂದು ಕಾಲಲ್ಲಿ ಚಪ್ಪಲಿತ್ತು. ರಸ್ತೆಯಿಂದ ಎಷ್ಟಡಿ ಇರ್ಬೋದಮ್ಮ? ಒಂದು 10 ಅಡಿ ಇರುತ್ತಾ?
ಅಷ್ಟೇ ಸರ್. ಅಂದ್ರೆ ಅಲ್ಲಿ ಮರಗಳೆಲ್ಲ ಬೆಳೆದಿದ್ವಾ ಅಲ್ಲಿ? ಇಲ್ಲ ಇಲ್ಲ, ಮರ ಇಲ್ಲ. ಕಾಣ್ತಿತ್ತು ಹೋಗುವಂತವ್ರಿಗೆ? ಖಂಡಿತ. ಮತ್ತೆ ಬೆಳಗ್ಗೆಯಿಂದ ಯಾರು ಗಮನಿಸಿದ್ರು? ಸ್ವಲ್ಪ ಕೆಳಗೆ ಇರುತ್ತೆ ಅದು, ಅಷ್ಟು ಗಮನಿಸಿಲ್ಲ ಯಾರು ಕೂಡ. ಇವರು ಹುಡುಕಾಟ ನಡೆಸಿದ್ದಾರೆ ನಡೆಸಿದಾಗ ಅವಾಗ ಸಿಕ್ಕಿತ್ತು. ಅದಾದ ನಂತರ ಏನಾಯ್ತಮ್ಮ? ಆ ನಂತರ ಮಗಳನ್ನು ಅದೇ ಇಡೀ ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆ ತಗೊಂಡು ಹೋಗಿದ್ದಾರೆ. ಯಾವ ನಂಬಿಕೆ ಮೇಲೆ ತಗೊಂಡೋಗಿದ್ದಾರೆ? ಬದುಕಿರ್ತಾಳೆ ಅಂತನಾ ಏನು ಅಂತನಾ ಅದು ಗೊತ್ತಿಲ್ಲ ಸರ್. ಅಲ್ಲಿ ನೀವು ಹೋಗ್ಲೇ ಇಲ್ವಾ ಅಲ್ಲಿಗೆ ತನಕ? ನಾನು ಹೋಗಿಲ್ಲ ಸರ್, ನಾನು ಮನೆಯಲ್ಲಿದ್ದೆ, ಕರ್ಕೊಂಡೇ ಹೋಗಿಲ್ಲ. ನಿಮ್ಗೆ ಅಲ್ಲಿ ತನಕ ವಿಷಯ ತಿಳಿಸಿಲ್ವ ಅವರು? ಇಲ್ಲ ಇಲ್ಲ, ಈ ರೀತಿ ಆಗಿದೆ ಯಾರು ತಿಳಿಸಿಲ್ಲ. ಸಿಕ್ಕಿದಾಳೆ, ನೀವು ಹುಷಾರಾಗಿರಿ ಅಂದ್ಬಿಟ್ಟು ಹೋದ್ರು. ನೀವು ಕೇಳಿಲ್ವಾ ಎಲ್ಲಿ ಸಿಕ್ಕಿದಾಳೆ ಏನು ನನ್ನ ಮಗಳು ಅನ್ನೋ ಆತಂಕ ಇರ್ಲಿಲ್ವಾ ನಿಮಗೆ? ಅಂದ್ರೆ ನನಗೆ ಅಷ್ಟೇ ಹೇಳಿ ಹೋಗ್ತಾ ಇದ್ರು, ಅಷ್ಟೇ ಹೇಳಿ ಆ ಕಡೆ ಈ ಕಡೆ ಹೋಗ್ತಾ ಇದ್ರು, ನಾನು ಎಲ್ಲ ಕೇಳ್ತೀನಿ ಅಂತ. ಆಮೇಲೆ ಚಿಕ್ಕ ತಮ್ಮ ಬಂದು ನನಗೆ ಸಮಾಧಾನ ಮಾಡ್ತಾನೆ, ನೀನು ಅಲ್ಬಾರ್ದು, ನೀನು ನಾರ್ಮಲ್ ಇರ್ಬೇಕು, ನೀರು ಕುಡಿ, ಊಟ ಮಾಡ, ಆ ರೀತಿಯೆಲ್ಲ ಆಗ ನಿಮ್ಗೆ ಏನು ಅನಿಸ್ತು ಮನಸ್ಸಲ್ಲಿ? ಇಲ್ಲ, ನನಗೆ ಯಾವ್ದು ಬೇಡ ಅನ್ಸುತ್ತೆ. ಅಲ್ಲ ಆ ತರ ಹೇಳಿದಾಗ ಈ ತರ ಯಾಕೆ ಹೇಳ್ತಿದ್ದ ನನ್ನ ತಮ್ಮ? ಗೊತ್ತಾಯ್ತು ನನಗೆ ಏನಾದ್ರೂ ಆಗಿದೆ ಖಂಡಿತ ಅಂತ ನನ್ನ ಮನಸ್ಸಲ್ಲಿತ್ತು. ಏನಾದ್ರೂ ಆಗಿದ್ದೆ ಅದಕ್ಕೆ ಅಂದ್ರೆ ಜನ ಸೇರುವಾಗ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ, ಜನಕ್ಕೆ ಸೇರುವಾಗ ನಮಗೆ ಗೊತ್ತಾಗುತ್ತೆ. ವೀಕ್ಷಕರ ಒಂದು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈಗ ನನಗೆ ಅಥವಾ ನನಗೆ ಫ್ರೆಂಡ್ಸ್ಗಳು ಇರೋದ್ರಿಂದ ನಾನು ಮನೆಗೆ ಬರಲಿಲ್ಲ ಅಂತಂದ್ರೆ ನನ್ನ ಫ್ಯಾಮಿಲಿ ಅವರು ಒಂದಷ್ಟು ಫ್ರೆಂಡ್ಸ್ಗಳು ಫೋನ್ ಮಾಡಿ ಕೇಳ್ತಾರೆ, ನಮ್ಮ ಮಗ ಬಂದಪ್ಪ ಅಂತ. ಬಟ್ ಇವ್ರಿಗೆ ನಾನು ಆಗಲೇ ಆರಂಭದಲ್ಲೇ ಕೇಳಿದೆ, ಮೊದಲ ವಿಡಿಯೋದಲ್ಲಿ, ಅಮ್ಮ ಸೌಜನ್ಯಗೆ ಯಾರಾದರೂ ಫ್ರೆಂಡ್ಸ್ ಇದ್ರಾ? ಈಗ ಬಸ್ ಇಳಿದಂಥ ಸಂದರ್ಭದಲ್ಲಿ, ಕಾಲೇಜು ಮುಗಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ, ಅಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ, ಅಜ್ಜಿ ಮನೆಗೆ ಹೋಗಿ ಬರ್ತೀನಿ, ಅಲ್ಲಿ ಹೋಗಿ ಬರ್ತೀನಿ, ಇಲ್ಲಿ ಹೋಗಿ ಬರ್ತೀನಿ ಅಂತಂದ್ರೆ ಹೇಳ್ತಿದ್ಲ ಮುಂಚೆ ಅಂತ. ಅವಳು ಸೀದಾ ಕಾಲೇಜಿಂದ ಮುಗಿಸ್ಕೊಂಡ ತಕ್ಷಣ, ಆ ಸ್ನಾನಘಟ್ಟದಿಂದ ಬಸ್ ಇಳಿದ ತಕ್ಷಣ ಸೀದಾ ಮನೆಗೆ ಬರುವಂತಹ ಪ್ರವೃತ್ತಿ ದಿನವೂ ಕೂಡ. ಆ ಕಾರಣದಿಂದ ಬಹುಶಃ ಅವರಿಗೆ ಕನ್ಫರ್ಮ್ ಆಗ್ಬಿಟ್ಟಿರುತ್ತೆ, ನನ್ನ ಮಗಳು ಇನ್ನೆಲ್ಲಿ ಹೋಗೋದಕ್ಕೆ ಸಾಧ್ಯ. ಈ ಥರ ಘಟನೆಗಳನ್ನು ಅವರು ಗಮನಿಸಿರೋದ್ರಿಂದ, ಅಂದರೆ ಇವರು ಚಿಕ್ಕವರಿದ್ದಾಗಿಂದನೂ ಕೂಡ ಈ ಥರದ ಘಟನೆಗಳು ನಡೆದಿರೋದ್ರಿಂದ ಬಹುಶಃ ಈ ಒಂದು ದುರಂತಕ್ಕೆ ನನ್ನ ಮಗಳು ಈಡಾಗಿರ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರಿದ್ದಾರೆ. ಓಕೆ ಅಮ್ಮ, ಅದಾದ ನಂತರ ನಿಮಗೆ ವಿಷಯ ಗೊತ್ತಾಗಿದೆ ಅವಾಗ ಕನ್ಫರ್ಮ್ ಆಗಿ ಈ ಥರ ಆಗೋಗಿದೆ? ಬಾಡಿ ಬಂದ ಎಲ್ಲಿ ಬಂತು ಬಾಡಿ? ಮನೆಗೆ ಬಂತು ಸರ್. ಬೆಳ್ತಂಗಡಿ ಆಸ್ಪತ್ರೆ ತಗೊಂಡೋದ್ರು, ಅಲ್ಲೇನಂದ್ರಂತೆ? ಅಲ್ಲಿ ಗೊತ್ತಿಲ್ಲ ಸರ್, ಅಲ್ಲಿ ನನ್ನ ತಮ್ಮಂದಿರು ಮತ್ತೆ ಅವರು ಎಲ್ಲಿ ಹೋಗಿದ್ದು, ನಮ್ಮ ಯಜಮಾನ್ರೆಲ್ಲ, ನಾನು ಹೋಗಿಲ್ಲ. ನಿಮ್ಮ ತಮ್ಮಂದಿರು ಎಲ್ಲಿದ್ದಾರೆ ಈಗ? ಇವಾಗ ಒಬ್ಬ ಈಗ ಅದೇ ಮಂಗಳೂರಿಗೆ ಹೋಗ್ತಾನೆ ಅಂತ ಹೇಳಿದ್ರು. ಓ, ಈಗ ಹೋದ್ರಲ್ಲ ಅವರೇನಾ ನಿಮ್ಮ ತಮ್ಮ? ಓಕೆ ಓಕೆ. ಅದಾದ್ಮೇಲೆ ಬಾಡಿ ತಗೊಂಡ್ ಬಂದ್ರು? ಆದ್ಮೇಲೆ ಬಾಡಿ ತಗೊಂಡು ನಿಮ್ಗೆ ಫೋನ್ ಗೀನ್ ಮಾಡಿ ಏನು ವಿಚಾರ ತಿಳಿಸಿಲ್ಲ? ಏನಿಲ್ಲ, ನಾನು ತಾಯಿ ಮನೆಯಲ್ಲಿ ಇದ್ದೆ. ಆಮೇಲೆ ನನ್ನ ಇಲ್ಲಿ ಕರ್ಕೊಂಡು ಬಂದ್ರು. ನಾನು ಅವಾಗ ಮಗಳ ಬಾಡಿ ನೋಡಿದ್ದೆ ಅಷ್ಟೇ, ಅದೆಲ್ಲ ಪ್ಯಾಕ್ ಮಾಡಿ ತಂದು ಹಾಕಿದ್ರೆ, ಮುಖ ಮಾತ್ರ ಕಾಣಿಸ್ತು. ಮರಣೋತ್ತರ ಪರೀಕ್ಷೆ ಮಾಡಿದ್ರೆ ಅಂದ್ರೆ ಬಿಳಿ ಬಟ್ಟೆಯಲ್ಲಿ ಸುತ್ತದಾಗೆ? ಹೌದು. ಅದಾದ್ಮೇಲೆ ಏನಾಯ್ತಮ್ಮ? ಅದ ನಂತರ ಅದನ್ನೆಲ್ಲ ಕಾರಣ ಹುಡುಕ್ತಿರಲ್ಲ, ಏನಾಯ್ತು ನನ್ನ ಮಗಳಿಗೆ, ಯಾರು ಹಿಂಗ್ ಮಾಡಿದ್ರು? ಅಂದ್ರೆ ಎಲ್ಲ ಕಾರ್ಯಕ್ರಮ ಆಗುತ್ತೆ ಉಳ್ದು, ನಾವು ರಾತ್ರಿ ಆಗುವ ಕಾರ್ಯಕ್ರಮ ಏನಿದೆ ಅವಳನ್ನು ಸುಟ್ಟಾಗುವಂಥದ್ದು, ಅದನ್ನೆಲ್ಲ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ. ಅಂದ್ರೆ ಅವತ್ತು ನಿಮ್ಗೆ ಅಂದ್ರೆ ಆ ಸಂದರ್ಭದಲ್ಲಿ ಯಾರು ನಿಮ್ಗೆ ಪೊಲೀಸರು ಸಪೋರ್ಟ್ ಮಾಡ್ಲಿಲ್ವಾ? ಯಾರಿಲ್ಲ ಸರ್. ಈಗ ನನ್ನ ಫಸ್ಟ್ ಕ್ವಶನ್ ಅಲ್ಲಿ ಬರ್ಬೇಕೀಗ. ಬಾಡಿ ಸಿಕ್ತು ಅನ್ನುವಂಥದ್ದು ನಿಮ್ ತಮ್ಮಂದಿರಿಗೆ ಗೊತ್ತಾಯ್ತು, ಜನರಿಗೆ ಗೊತ್ತಾಯ್ತು. ಹೌದು. ಪೊಲೀಸ್ ಸ್ಟೇಷನ್ಗೆ ನೀವು ಫೋಟೋ ತಕೊಂಡ್ಬಂದು ಕೊಡಿ ಅಂತ ಹೇಳಿದ್ರಲ್ಲ, ಕೊಟ್ರೆ ಹೋಗಿ ಅವ್ರಿಗೆ? ಇಲ್ಲ ಸರ್, ಕೊಡ್ಲಿಲ್ಲ. ಯಾಕೆ? ಅಂದ್ರೆ ಎಲ್ಲ ಹುಡುಗ ನನ್ನ ತಮ್ಮ ಹೋಗಿದ್ದಾನೆ, ಅದು ಕೊಟ್ಟಿದ್ದಾನೆ, ಅದು ನನ್ಗೆ ಗೊತ್ತಿಲ್ಲ ವಿಷಯ. ಅದು ಕೊಟ್ಟಿದ್ದನ್ನ ಕಂಪ್ಲೇಂಟ್ ಕೊಡ್ಲಿಕ್ಕೆ ಎಲ್ಲ ಅವರೇ ತಮ್ಮಂದು ಮತ್ತೆ ಯಜಮಾನ್ರು ಹೋಗ್ತಾ ಇದ್ರು, ಅಲ್ಲಿ ಕೊಟ್ಟಿದ್ದಾರೆ ಅದಂದು ನನಗೆ ಅದು ಅಂದ್ರೆ ನಿಮ್ಗೆ ಈ ತರದ ಸ್ಟೇಷನ್ ಹೋಗಿ ಅಲ್ಲಿ ಹೋಗಿ ಅಭ್ಯಾಸ ಎಲ್ಲ ಇವ್ರು ನೋಡ್ಕೊಳ್ತಾರೆ, ಮನೆ ಗಂಡಸರು ಅಂದ್ಬಿಟ್ಟಿರ್ತೀರಿ? ಕರ್ಕೊಂಡು ಹೋಗಿಲ್ಲ ಯಾವುದಕ್ಕೂ. ನಾನು ಹೋಗಿದ್ದೆ ಸ್ಟೇಷನ್ಗೆ, ಇದ್ರ ಮುಂಚೆ ಎಷ್ಟೋ ಬಾರಿ ಹೋಗಿದ್ದೆ ನಾನು, ಇದಕ್ಕೆ ಅಂತೆಲ್ಲ ಬೇರೆ ಇದ್ರಲ್ಲಿ ಕೂಡ ಹೋಗ್ತಾ ಇದ್ದೆ ನಾನು, ಇದು ಗೊತ್ತು ನನಗೆ. ಆದ್ರೆ ಇದ್ರಲ್ಲಿ ನನ್ನ ಮಗಳ ವಿಷಯದಲ್ಲಿ ನನ್ನನ್ನು ಕರ್ಕೊಂಡು ಹೋಗಿಲ್ಲ, ಯಜಮಾನ್ರಿದ್ರು ತಮ್ಮಂದಿರಿದ್ರು, ಅವರೆಲ್ಲ ನೋಡ್ಕೊಳ್ತಾ ಇದ್ರು. ಅವರು ಪೊಲೀಸರು ಎಂಟ್ರಿ ಆಗಿದೆ ಅವಾಗ ಈ ವಿಷಯಕ್ಕೆ? ಅಂದ್ರೆ ಅವಾಗ ಬಾಡಿ ಸಿಕ್ಕಿದವಾಗ ಪೊಲೀಸರು ಎಲ್ಲ ಬಂದಿದ್ದಾರಂತೆ, ಅಲ್ಲಿಗೆ ಬಂದಿದ್ದಾರಂತೆ, ಬಂದು ಅವ್ರ ಸಮ್ಮುಖದಲ್ಲೇ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಹೌದು. ಅದಾದ್ಮೇಲೆ ಅಲ್ಲಿ ಮರಣೋತ್ತರ ಪರೀಕ್ಷೆ ಎಲ್ಲ ನಡೀತಂತ ಅಲ್ಲಿ ಮಾಡಿದ್ದಾರೆ. ಆನಂತರ ಅದು ಸಾಕ್ಷಿ ಎಲ್ಲ ನಾಶ ಮಾಡಿದ್ದಾರೆ. ಅಲ್ಲಲ್ಲ, ನಿಮಗೆ ಆ ಸಂದರ್ಭದಲ್ಲಿ ಯಾರು ಮಾಡಿದ್ದಾರೆ, ಏನಾಗಿದೆ ಅನ್ನೋ ನೋವಿಗಿಂತ ನನ್ನ ಮಗಳು ಹಿಂಗಾದ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ. ಹೌದು ಸರ್. ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅನ್ನೋದಿರುತ್ತೆ. ಅಂತ್ಯ ಸಂಸ್ಕಾರ ಮಾಡಿದ ನಂತರ ಈಗ ನಿಮ್ಗೇನೋ ಅದರಲ್ಲಿ ಅಷ್ಟು ನಾಲೆಡ್ಜ್ ಇರಲ್ಲ, ಈ ತರದಲ್ಲಿ ಏನೇನ್ ಮಾಡ್ತಾರೆ, ನೆಕ್ಸ್ಟ್ ಏನೇನಂತ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ಆ ತರ ತಿಳಿದಂತವ್ರು ಯಾರಿದ್ರು? ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಅಪ್ಪಾಜಿಗೆ ಈ ತರದೆಲ್ಲ ಗೊತ್ತಿತ್ತಾ? ಈ ತರ ಆಸ್ಪತ್ರೆ ಹಿಂಗ್ ಮಾಡ್ತಾರೆ, ಹಿಂಗ್ ಬರುತ್ತೆ, ಗೊತ್ತಾಗುತ್ತೆ ಅಂದ್ರೆ ಅವರು ಕೂಡ ಒಂದು ಈ ಪರಿಸ್ಥಿತಿಯಲ್ಲಿ ಅಲ್ಲಲ್ಲ. ಈಗ ನಿಮ್ಮ ಮಗಳ ದೇಹವನ್ನ ನೋಡಿದಾಗ ಅತ್ಯಾಚಾರ ಆಗಿರ್ತಕ್ಕಂಥದ್ದು, ಈ ಕಡೆ ತಿರ್ಕೊಳ್ಳಮ್ಮ, ಅತ್ಯಾಚಾರ ಆಗಿರ್ತಕ್ಕಂಥದ್ದು ಗೊತ್ತಾಗೋಯ್ತದಲ್ಲಿ. ಅಂದ್ರೆ ಮಗಳ ಬಾಡಿ ಕೂಡ ನಮ್ಮ ತಂದೆಯೂ ಕೂಡ ನೋಡಿಲ್ಲ, ಅವರು ತಮ್ಮಂದಿರು ಮಾತ್ರ ನೋಡಿ, ಎತ್ತಾಡಿಸಿದ ಮೊಮ್ಮಗಳು. ಹೌದು, ತಮ್ಮಂದಿರಿಬ್ರು ಮಾತ್ರ ನೋಡಿದ್ರು, ಮತ್ತೆ ಯಾರು ನಮ್ಮ ಫ್ಯಾಮಿಲಿ ನೋಡಿಲ್ಲ, ಅವರೇ ಇಬ್ರು ತಮ್ಮಂದಿರು ನೋಡಿ. ಯಾವುದೋ ಒಂದು ಫೋಟೋ ಗಮನಿಸಿದೆ ಅಮ್ಮ, ನನಗೆ ಹೇಗೆ ಕೇಳಿ ಅದನ್ನ ನನಗೆ ತುಂಬಾ ನೋಡೋದಕ್ಕೆ ಒಂಥರ ಆಗಲಿಲ್ಲ. ನಾನು ನನ್ನ ಹೆಂಡತಿ ಇತ್ತೀಚೆಗೆ ಅದನ್ನ ನೋಡ್ತಾ ಇದ್ದೆ, ಯಾರೋ ಕಳಿಸಿದ್ರು ಈ ತರ ಇತ್ತಂತೆ ಬಾಡಿ ಆ ಜಾಗದಲ್ಲಿ ಸಿಕ್ಕಾಗಂತ. ನಾನು ಕೇಳೋದಕ್ಕೆ ಒಂಥರ ನಂಗೆ ದುಃಖ ಆಗುತ್ತೆ, ನಿಮ್ಗೆ ಹೇಳೋದಕ್ಕೆ ಬೇಡ, ನಾನು ಕೇಳೋದಿಲ್ಲ ಅದನ್ನ. ತದನಂತರ ನನಗಿದ್ದಂಥ ಕ್ವಶನ್ ಏನು ಅಂತಂದ್ರೆ, ಪೊಲೀಸರು ಇದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿ ನಾಶ ಮಾಡೋದಕ್ಕೆ ಅಲ್ಲೇ ತಯಾರಾಗಿದ್ರು ಅಂತಂದ್ರೆ ಪೊಲೀಸರಿಗೆ ಗೊತ್ತಿತ್ತು ಸರ್. ಮತ್ತೆ ಸಂತೋಷ್ ಅನ್ನೋ ಒಂದು ಸಿಕ್ಕಿದ್ ಯಾವಾಗ? ಅವನು 11ನೇ ತಾರೀಕು 10ನೇ ತಾರೀಕು ನೀವು ಅಂತ್ಯ ಸಂಸ್ಕಾರ ಮಾಡಿ ಮುಗಿದೋಯ್ತು ಕಾರ್ಯ. 11ನೇ ತಾರೀಕು ಎಷ್ಟು ಗಂಟೆ ಸಿಕ್ತ? ನಾನು ಅವನು ರಾತ್ರಿ ಸಿಕ್ಕಿದಂತೆ, ಅದು ಗೊತ್ತಿಲ್ಲ ನನಗೆ. ರಾತ್ರಿ ಇದೆ ನಮ್ಮ ಮಗಳ ಅತ್ಯಾಚಾರ ಪ್ರಕರಣದಲ್ಲಿ ಇದ್ದವರು,
ಪೊಲೀಸರು ಹುಡುಕಿರೋದಲ್ಲ ಅವನ್ನ. ಅಲ್ಲ ಅವನು ಗೋಮಟೇಶ್ವರ ಬೆಟ್ಟದಲ್ಲಿ ಅಂದ್ರೆ ಅವರ ಬಸ್ಸಿಗಾಗಿ ಕಾಯ್ದು ಅಲ್ಲಿ ಕೂತ್ಕೊಂಡಿದ್ದ. ಈ ಒಂದು ಪ್ರಕರಣದ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಎಷ್ಟು ಬೇಜವಾಬ್ದಾರಿತನ, ಜೊತೆಗೆ ಈ ಜನ ಈ ರಾಜ್ಯ ಸರ್ಕಾರಕ್ಕಾಗ್ಬೋದು ಅಥವಾ ಕೇಂದ್ರ ಸರ್ಕಾರಕ್ಕಾಗ್ಬೋದು ಅದು ಕಟ್ಟುವಂತಹ ಒಂದು ಶಾಂಪು, ಒಂದು ಸೋಪು, ಒಂದು ಪೌಡರ್ ಏನೇ ತೊಗೊಂಡು ಬಂದ್ರು 1 ರೂಪಾಯಿ ಅಥವಾ 1 ಪೈಸಾ ಟ್ಯಾಕ್ಸನ್ನು ಕಟ್ತಾರೆ. ಆ ತೆರಿಗೆ ಹಣದಲ್ಲೇ ನಿಮಗೆ ಸೇವೆ ಅನ್ನುವಂಥ ರೂಪದಲ್ಲಿ ಸಂಬಳ ಸಿಗ್ತಿರುವಂಥದ್ದು. ಸರ್ಕಾರಿ ಕೆಲಸ ಅಂತಂದರೆ ಧಿಮಾಕಿನ ಕೆಲಸ, ದೌಲತ್ ಮಾಡಿಕೊಂಡು ಅಟ್ಟಹಾಸ ಮರೆಯುವಂಥ ಕೆಲಸ ಅಂತಲ್ಲ. ಆ ಸಂಬಂಧ ಆ 2012 ಆಸುಪಾಸಿನಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯಾರಾದರೂ ಅಧಿಕಾರಿಗಳು ಈ ಕ್ಷಣದವರೆಗೆ ಬದುಕಿದ್ರೆ ಒಂದೇ ಒಂದು ಬಾರಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೊಳ್ಳಿ, ಅವತ್ತು ನಾವು ನ್ಯಾಯ ಒದಗಿಸ್ಕೊಟ್ಟಿದ್ದೀವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ? ಅಥವಾ ಈ ಒಂದು ಕೇಸ್ ಈ ತಾಯಿ ಬಂದು ಕಂಪ್ಲೇಂಟ್ ಕೊಡೋದಕ್ಕೂ ಮೊದಲು ಅಥವಾ ಸ್ಟೇಷನ್ ಬರೋದಕ್ಕೂ ಮೊದಲು 2 ಫೋಟೋ ತಗೊಬನ್ನಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಮೊದಲೇ ನಿಮಗೆ ಗೊತ್ತಿತ್ತ ನಾಳೆ ಈ ಥರ ಆಗುತ್ತೆ ಅಂತ? ಗೊತ್ತಿಲ್ಲ. ಓಕೆ ಅಮ್ಮ, ಅದಾದಮೇಲೆ ಸಂತೋಷ್ ಅನ್ನೋಂಥ ಒಂದು ಸಿಗ್ತಾನೆ. ಹೌದು ಸರ್. ನೀವು ಅವನೇಂತ ಒಪ್ಕೊಬಿಡ್ತೀರಾ? ಇಲ್ಲ ಸರ್. ಏನಂತೀರಿ ನೀವು ಹಾಗಾದ್ರೆ? ಅವತ್ತು ನಾನು ಅಂದರೆ ಅವನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅತ್ಯಾಚಾರಿಗಳನ್ನು ನೋಡಿದವರಿದ್ದಾರೆ, ನನ್ನ ತಂಗಿ ಇದ್ದಾಳೆ ನೋಡಿ. ನಮ್ಮ ಸಮಾಜ ಹೇಗಾಗಿದೆ ಅಂತಂದ್ರೆ, ಗಡ್ಡ ಬಿಟ್ಟವನೇ, ಜಾಸ್ತಿ ಕೂದಲು ಬಿಟ್ಟವನೇ, ಅವನು ಬಟ್ಟೆ ಸರಿ ಇಲ್ಲ ಅಂತಂದ್ರೆ ವ್ಯಕ್ತಿಯನ್ನ ನೋಡಿ ವ್ಯಕ್ತಿತ್ವವನ್ನು ಅಳೆಯುವಂಥ ಜನ ಜಾಸ್ತಿ. ಖಂಡಿತ ಸರ್, ಖಂಡಿತ. ಯಾರೋ ಹಿಡ್ಕೊಟ್ರು, ಸಮಾಜವು ಕೂಡ ಆ ಸಂದರ್ಭದಲ್ಲಿ ಒಪ್ಕೊಬಿಡ್ತು. ನೀವೇನಂದ್ರಿ? ಇವ್ನು ಮಾಡಿರಕ್ಕೆ ಸಾಧ್ಯ ಇಲ್ಲ ಅಂದ್ರ ಅಥವಾ ಇವ್ನು ಮಾಡಿರ್ಬೋದು ಅಂತಂದ್ರ? ಖಂಡಿತ ಇವನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅವತ್ತೇ ಅಂದ್ರ? ನಮಗೆ ನನ್ನ ತಂಗಿ ಅವತ್ತು 4 ಕಾಲಿಗೆ ಅಲ್ಲಿ 1:30 ಗಂಟೆಗೆ ನೋಡಿದ್ದಾಳೆ. ನೀವು ಈಗ ಉತ್ತರ ಕೊಡ್ತಾ ಇರುವಂತ ವಿಷಯ ಬಂದು ಆತ ನಿರಪರಾಧಿ ಅಂತ ಕೋರ್ಟಿಂದ ಬಂದ ನಂತರ ನಾನು ಕೇಳ್ತಿರೋದಲ್ಲ. ಅವತ್ತು 11ನೇ ತಾರೀಕು ಆತ ಸಿಕ್ತಾನಲ್ಲ, ಆ ಸಂದರ್ಭದಲ್ಲಿ ನೀವೇನಂತ ಒಪ್ಕೊಂಡ್ರಿ? ನೋಡಿ, ಅದು ಏನ್ ಗೊತ್ತಾ ಸರ್, 9ನೇ ತಾರೀಕಿಗೆ ನಮ್ಮ ಮಗಳು ಮಿಸ್ ಆಗಿದ್ದಾಳೆ. ಆ ದಿವಸ 1:30 ಗಂಟೆಗೆ ಅಲ್ಲಿ 4 ಜನ ಇದ್ದದ್ದು ನನ್ನ ತಂಗಿ ನೋಡಿದ್ದಾರೆ. ವರ್ಷ ಅಂತ ಹುಡುಗಿ 1:30 ಗಂಟೆಗೆ ಎಕ್ಸಾಮ್ಗೆ ಹೋಗ್ತಾ ಇದ್ಲು. ಅವಾಗ ಆ ಹುಡುಗಿಯನ್ನು ಕರೆದಿದ್ದಾರೆ ಅವರು, ಈ ಸಂಬಂಧಪಟ್ಟ ಆರೋಪಿಗಳು ಕರೆದಿದ್ದಾರೆ. ಅಲ್ಲಿ ನೇತ್ರಾವತಿ ನಮ್ಮ ಮಗಳ ಸ್ಪಾಟ್ ಅಲ್ಲಿ. ವರ್ಷ ಸೌಜನ್ಯಗಿಂತ ಬೇಗ ಹೊರಟೋಗಿದ್ಲ. ಅಂದ್ರೆ ಅವಳು 1:30 ಗಂಟೆಗೆ ಎಕ್ಸಾಮ್, ಮಧ್ಯಾಹ್ನ ನಂತರ ಎಕ್ಸಾಮ್ ಅವಳಿಗೆ. ನನ್ನ ಮಗಳಿಗೆ ಬೆಳಿಗ್ಗೆಯಿಂದ 1:30 ಗಂಟೆಗೆ ಮುಗಿಬೇಕು. ಸೌಜನ್ಯ ಎಕ್ಸಾಮ್ ಮುಗಿದ ನಂತರ ವರ್ಷಕ್ಕೆ ಎಕ್ಸಾಮ್ ಇತ್ತು. ಹೌದು, ವರ್ಷ ಸೇಫ್. ಸೊ ಈ ಒಂದು ಪ್ರಕರಣದಲ್ಲಿ ವರ್ಷ ಬಲಿ ಆಗ್ಬೇಕಾಗಿತ್ತು. ಎಷ್ಟು ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ, ನೀ ಎಷ್ಟು ಗಂಟೆಗೆ ಈ ಕಡೆ ಬರ್ತೀಯ ಅಂತ. ಅವಳು ಏನು ಮಾತಾಡಿಲ್ಲ ಪಾಪ. ಅವಳೇನು ರಿಪ್ಲೈ ಮಾಡಿಲ್ಲ, ಏನು ಮಾಡಿಲ್ಲ. ಸೊ ಈ ಒಂದು ಪ್ರಕರಣದಲ್ಲಿ ಇರುವಂತ ಆರೋಪಿಗಳ ಆಕೆಯನ್ನ ಕೇಳಿರ್ತಕ್ಕಂಥದ್ದು, ವಾಪಸ್ ಎಷ್ಟು ಗಂಟೆಗೆ ಬರ್ತೀಯ ಅಂತ. ಆದ್ರೂ ಕೂಡ ಇಬ್ರು ಅಲ್ಲಿ ಕೆಳಗೆ ನಿಂತು ಹೇಳ್ತಾ ಇದ್ರಂತೆ, ಈಗ ಆಗಲ್ಲ ಎತ್ಕೊಂಡು ಹೋಗ್ಲಿಕ್ಕೆ, ತುಂಬಾ ಜನ ಹೋಗ್ತಾ ಬರ್ತಾ ಇದ್ದಾರೆ. ಯಾರು ಕೇಳಿಸ್ಕೊಂಡಿದ್ದನ್ನ? ಇದು ನನ್ನ ತಂಗಿ ಮತ್ತು ವರ್ಷಲಿಗೆ ಕೇಳಿದ್ದೆ, ಆ ಹುಡುಗಿಗೂ ಕೇಳಿದ್ದೆ. ಅವ್ರು ಯಾರು ಸಾಕ್ಷಿ ಹೇಳಲ್ಲ ಬಂದು ಹೇಳಿದ್ದಾಳೆ ಪಾಪ. ಅವಳು ಹೇಳಿದಾರ, ನನಗೆ ಕೇಳಿದ್ದೆ, ಅವ್ರು ಈ ರೀತಿ ಹೇಳಿದ್ದು ನನಗೆ ಕೇಳಿದ್ದೆ ಅಂತ ಅವಳು ಕೂಡ ಹೇಳ್ತಾ ಇದ್ದಾರೆ. ನೀವೇನು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ ಅಮ್ಮ, ಟಾರ್ಗೆಟ್ ಇದ್ದಿದ್ದು ವರ್ಷ ಅಲ್ಲಿ ಅಂತ. ಖಂಡಿತ ಸರ್. ಇವರಿಗೆ ಸೌಜನ್ಯ ಯಾರು ವರ್ಷ ಯಾರು ಅಂತ ಗೊತ್ತಿರ್ಲಿಲ್ವಾ ಟಾರ್ಗೆಟ್ ಮಾಡಿದಂತ? ಅಂದ್ರೆ ಅವಸರದಲ್ಲಿ ಅವಳು 1:30 ಗಂಟೆಗೆ ಹೋದ ಹುಡುಗಿ 4:30 ಗಂಟೆಗೆ ದಾಟಬೇಕಿತ್ತು. ಅಲ್ಲಿ ನನ್ನ ಮಗಳು 1:30 ಗಂಟೆಗೆ ಮನೆಗೆ ಮುಟ್ಟಬೇಕಿತ್ತು. ಅವತ್ತು ಸ್ಪೆಷಲ್ ಕಾಸು ಇದ್ದುದರಿಂದ ನಮ್ಮ ಮಗಳು 4 ಮುಂದೆ ಬಂದಳು. ಇವ್ರಿಗೆ ಅತ್ಯಾಚಾರ ಮಾಡಿ ಸಾಯಿಸುವಂತಹ ಉದ್ದೇಶ ಇತ್ತು. ಹೌದು, ಇಂಟೆನ್ಷನ್ ಸೌಜನ್ಯನೇ ಇರ್ಲಿಲ್ಲ ಅಲ್ಲಿ. ಇಲ್ಲ ವರ್ಷಳ ಬದಲಾಗಿ ಸೌಜನ್ಯ ಸಿಕ್ಕಿದ್ಲು. ಖಂಡಿತ ಸರ್. ಅದಾದ ನಂತರ ಕಾನೂನಿನ ಪ್ರಕ್ರಿಯೆಗಳು ನೋಡಿದ್ರಿ, ಅವನನ್ನ ಅರೆಸ್ಟ್ ಮಾಡ್ತಾರೆ. ಅದು ಹೇಳಿದ್ನಲ್ಲ, ಸಮಾಜ ಹಿಂಗೆ ವ್ಯಕ್ತಿತ್ವ ನೋಡಿ ಅವನ ಆಕಾರ ವಿಕಾರ ನೋಡಿ ವ್ಯಕ್ತಿತ್ವವನ್ನು ಗುರುತಿಸುವಂಥದ್ದು ಅಂತ. ಅದಾದ್ಮೇಲೆ ನಿಮಗೆ ಅಲ್ಟಿಮೇಟ್ಲಿ ಅವತ್ತು ನನ್ನ ಮಗಳಿಗೆ ನ್ಯಾಯ ಸಿಕ್ತಪ್ಪ ಅಂತ ಏನಾರು ಅನಿಸ್ತಿತ್ತ ನಿಮಗೆ? ಅಂದ್ರೆ ಏನ್ ಗೊತ್ತಾ ಸರ್, ಅದರಲ್ಲಿ ತುಂಬಾನೇ ಇದೆ. ಇವಾಗ ಒಮ್ಮೆಲೆ ಇದು ಮಾಡ್ಲಿಕ್ಕೆ ನಾನು ಅದು ತಗೊಂಡಿಲ್ಲ. ನನಗೆ ನ್ಯಾಯ ಸಿಗುತ್ತಾ ಹೋಗುತ್ತಾ ಅದು ಗೊತ್ತಿಲ್ಲ ನನಗೆ. ಯಾವ ರೀತಿ ಇಲ್ಲೆಲ್ಲ ನಡೀತಿದೆ ಅಂದರೆ, ನಮ್ಮ ಮಗಳ ಕಾರ್ಯಕ್ರಮ ಆದ ನಂತರ 3-4 ದಿವಸ ನಂತರ ಇದೇ ಕೃಷಿ ಇಲಾಖೆ ಒಬ್ಬ ಮ್ಯಾನೇಜರ್ ಬರ್ತಾನೆ ನಮ್ಮ ಮನೆಗೆ. ಅವನು ಬಂದು ನನ್ನ ಸೌಜನ್ಯ ಅಪ್ಪನನ್ನು ಕರೀತಾನೆ ನಮ್ಮ ತಾಯಿ ಮನೆಗೆ. ಅವಾಗ ಅವರು ಕೂಡ ಮೃದು ಮನಸ್ಸಿನವ್ರೆ, ಸೌಜನ್ಯ ತರನೇ ಅವರು ಕೂಡ ಅಪ್ಪ. ಅದಕ್ಕೆ ನಾನು ಅಷ್ಟು ನೋವಿನಲ್ಲಿ ಇದ್ರು ಕೂಡ ನಾನೇ ಹೋದೆ, ಯಾಕೆ ಕರೆದಿದ್ದೀರಿ ಅಂತ. ಯಾವಾಗ ಬಂದಿದ್ದವರು? ಅವನು ನನ್ನ ಮಗಳ 3-4ನೇ ದಿವಸ, ಒಂದು 12-13ನೇ ತಾರೀಕು. ನಾನು ಹೋಗಿ ಹೇಳಿದ್ದೆ, ಯಾಕೆ ಕರೆದಿದ್ದೀರಿ ಅಂತ. ಅವಾಗ ಹೇಳಿದ್ದ, ಇಲ್ಲ ನಿಮ್ಮನ್ನು ಕರೆದಿಲ್ಲ, ನಾನು ನಿಮ್ಮ ಯಜಮಾನರನ್ನು ಕರೆದೆ, ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತ ಅಂತ. ಅವರ ಜೊತೆ ಮಾತಾಡೋದು ನನ್ನ ಹತ್ರನೇ ಮಾತಾಡಿ ಅಂತ ಕೂಡ ಆ ನೋವಿನಲ್ಲಿ ನಾನೇ ಉತ್ತರ ಕೊಟ್ಟೆ ಅವನಿಗೆ. ಯಾಕೆ ಬಂದಿದ್ದಂತೆ ಆತ? ಅಂದ್ರೆ ಅವನು ಬಂದದ್ದು, ನೀವು ಅಲ್ಲಿ ಧರ್ಮಸ್ಥಳದ ಹೆಸರು ಎತ್ತಬಾರ್ದು, ಕೃಷಿ ಇಲಾಖೆ ಮ್ಯಾನೇಜರ್, ನೀವು ಅಲ್ಲಿ ಹೆಸರು ಎತ್ತಬಾರ್ದು, ಅವರು ಮಾಡಿದ್ದಲ್ಲ.
ಅಂದ್ರೆ ನೀವು 4 ದಿನಕ್ಕೆ ಆಲ್ರೆಡಿ ಅವರೇ ಮಾಡಿದ್ದು ಅಂತ ಖಂಡಿತ ನಮಗೆ ಇತ್ತು ಅವರೇ ಮಾಡಿರ್ಬಹುದು ಅಂತ. ಆ ವರ್ಷ ಹಾಗೇನೆ ನಿಮ್ಮ ತಂಗಿ ಕೇಳಿಸ್ಕೊಂಡ ಕಾರಣದಿಂದನೇ ನೇರವಾದ ಆರೋಪನ. ಅಲ್ಲಿ ನಮಗೆ ಡೌಟ್ ಇದೆ. ಎಷ್ಟು ಜನ ಇದ್ರಂತಲ್ಲಿ ಆ ತರ ಮಾತಾಡಿದ್ದು? ಅಲ್ಲಿ 4 ಜನ ಇದ್ರಂತೆ. ಅದೇ 4 ಜನನೇ ಆರೋಪಿ ಅಂತ ನೀವು ಹೇಳ್ತಿರೋದು? ಖಂಡಿತ ಸರ್, ಅದ್ರ ಹೆಚ್ಚಿರಬಹುದು. ನಾವು ನೋಡಿರುವಂತ ಹೇಳುವಂತ ವ್ಯಕ್ತಿಗಳು ನಮ್ದು ಹೆಸರು ಹೇಳಿದ್ದೇವೆ. ಆ ವ್ಯಕ್ತಿಗಳ ಮೇಲೆ ಅವರನ್ನು ತನಿಖೆ ಮಾಡಿದ್ರೆ ಇನ್ನೆಷ್ಟು ಜನ ಅಂದ್ರೆ ಗ್ಯಾಂಗ್ ರೇಪ್ ಆಗಿದೆ ಮಗಳಿದ್ದು. ಈಗ ಈ ಸೌಜನ್ಯ ಹೋರಾಟ ಅನ್ನುವಂಥದ್ದು ಶುರುವಾಗಿದೆ ಯಾವ ವರ್ಷದಿಂದ ಜೋರಾಗಿ ಸಮಾಜಕ್ಕೆ ಮುಟ್ಟೋ ತರ? ಅಂದ್ರೆ ನಾವು 12 ವರ್ಷದಲ್ಲಿ ಎಲ್ಲ ಇದು ಮಾಡ್ತಾ ಇದ್ದೀವಿ. ಆದ್ರೆ 13 ವರ್ಷ ನಂತರ ಎಲ್ಲ ಹೋರಾಟ ಸ್ಟಾರ್ಟ್ ಆಗಿದೆ. ಸಂತೋಷ್ ಎಷ್ಟು ವರ್ಷ ಜೈಲಲ್ಲಿ ಇದ್ದು? ಅವ್ರು 12 ವರ್ಷದ. ನೀವು ಒಪ್ಕೊಳ್ತೀರಾ ಆತ ನಿರಪರಾಧಿ ಅಂತ? ಇಲ್ಲ, ಖಂಡಿತ ಸರ್, ಖಂಡಿತ ಸರ್. ಅವನಲ್ಲ ಅಂತ ನಾವು ಆವಾಗದಿಂದ ಹೇಳ್ತಾ ಇದ್ದೀವಿ. ಅವನನ್ನ ರಿಲೀಸ್ ಆದ್ಮೇಲೆ ಸಂಪರ್ಕ ಮಾಡಿದ್ದೀರಾ? ಮಾಡಿದ್ದೆ ಸರ್. ಏನಂತ ಮಾತಾಡ್ತಾನೆ ನಿಮ್ಮ ಹತ್ರ? ಇಲ್ಲ, ನಮ್ಮ ಹತ್ರ ಮುಖನೇ ನೋಡಲ್ಲ. ಯಾರ ಹತ್ರನೂ ಮಾತಾಡಲ್ಲ? ಯಾರ ಹತ್ರ ಮಾತಾಡಲ್ಲ ಸರ್. ಇದಿಷ್ಟು. ಇನ್ನು ಮಿಕ್ಕಿದ್ ನಿಮ್ಗೆ ಗೊತ್ತು ಏನೇನೆಲ್ಲ ಆಯಿತು. ಇನ್ನು ಅದಾದಮೇಲೆ ದೊಡ್ಡ ಹೋರಾಟವೇ ಶುರುವಾಯಿತು. ಒಂದಷ್ಟು ಜನ ಇವರಿಗೆ ಬೆಂಬಲವನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ನಾಳೆ ದಿನ ನಮ್ಮನೆ ಹೆಣ್ಮಕ್ಳಿಗಾದ್ರೆ ಏನಪ್ಪ ಪರಿಸ್ಥಿತಿ ಅನ್ನೋ ಕಾರಣಕ್ಕೆ. ಒಟ್ಟಾರೆಯಾಗಿ ಎಲ್ಲ ಊರುಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ತಾಲೂಕುಗಳಲ್ಲೂ ಒಂದೊಂದು ಸ್ಥಳ, ದೊಡ್ಡ ದೊಡ್ಡ ಸ್ಥಳಗಳಿರ್ತವೆ, ಪ್ಲೇಸ್ಗಳಿರ್ತವೆ. ಅಲ್ಲೇನಾದರೂ ಒಂದು ಇನ್ಸಿಡೆಂಟ್ ನಡೀತು ಅಂತಂದ ತಕ್ಷಣ ಅದನ್ನು ಮಾತಾಡಲೇಬಾರ್ದು ಆ ಜಾಗದಲ್ಲಿ ಅಂತಂದರೆ ನ್ಯಾಯ ಎಲ್ಲಿದೆ? ಯಾವ ದೇಶದಲ್ಲಿದ್ದೀವಿ ನಾವು? ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ನಮ್ಮದು ನಿರಂಕುಶ ಪ್ರಭುತ್ವವ, ರಾಜಪ್ರಭುತ್ವವ ಅಥವಾ ಪ್ರಜಾಪ್ರಭುತ್ವವ? ಕ್ವಶನ್ ಉಡ್ಕೊಳ್ಳುತ್ತೆ ಸಹಜವಾಗಿ ಈ ಥರದೊಂದು ಪ್ರಕರಣ ಬಂದಾಗ. ನನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೇಳೋದಕ್ಕೆ ಪ್ರಯತ್ನ ಪಟ್ಟೆ ಅವರನ್ನು. ಬಹುಶಃ ಈ ಒಂದು ಇನ್ಸಿಡೆಂಟಲ್ಲಿ ಇವರು ಅಂದರೆ ಸೌಜನ್ಯವನ್ನು ಹುಡುಕುವಂಥ ಬರದಲ್ಲಿ ಮನೇಲಿ ಇದ್ದಿದ್ದ ಕಾರಣ ಬಹುಶಃ ಇವರನ್ನು ಎಷ್ಟು ಕೇಳಿದ್ರು ಅಷ್ಟೇ ಅಂತ ಅನಿಸ್ತಾ ಇದೆ. ಬಹುಶಃ ಇವರು ತಮ್ಮಂದಿರು ಏನಾದ್ರು ಸಿಕ್ಕಿದ್ರೆ ಬಹುಶಃ ನಾನು ಆ ಸಂದರ್ಭದಲ್ಲಿ ಏನೇನಾಯಿತು, ಪೊಲೀಸರು ಇವ್ರಿಗೆ ಯಾವ ರೀತಿ ಸ್ಪಂದಿಸಿದ್ರು. ಸಂತೋಷ್ ಎಷ್ಟು ವರ್ಷ ಜೈಲಲ್ಲಿ ಇದ್ದಿದ್ದು? ಅದು 12 ವರ್ಷ ಇರ್ಬೋದು. 2023 2022 ಸ್ವಲ್ಪ ಜೋರಾಗಿದೆ. ಹೌದೌದು ಸರ್. ಆದರೆ ಈಗ ನಾವು ಪ್ರಶ್ನೆನ ಮಾಡಬೇಕಾಗಿರೋದು ಯಾರಿಗೆ? ಇವರು ಸಾಕ್ಷಿ ಹುಡುಕೋರಾ? ಇವರು FSL ಅವರಾ? ಇವರು ಪೊಲೀಸ್ ಅವರಾ? ಇವರು ಫೋರೆನ್ಸಿಕ್ ಅವರಾ? ಇಲ್ಲ ಡ್ಯಾಕ್ ಸ್ಕ್ವಾಡ್ ಅವರಾ? ಯಾವುದೂ ಅಲ್ಲ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ, ನ್ಯಾಯಾಲಯಕ್ಕೆ ಯಾರೋ ಒಬ್ಬ ಬೇಕು. ಆತನೇ ನಿಜವಾದ ಅಪರಾಧಿಯೋ ಆತ ನಿರಪರಾಧಿಯೋ ನನಗೆ ಗೊತ್ತಿಲ್ಲ. ಕಾನೂನು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಸಾಕ್ಷಿ ಇಲ್ಲದಿರುವುದರಿಂದ ಆತನನ್ನು ಬಿಡುಗಡೆ ಅಂತ ಮಾಡಿದ್ದಂಥದ್ದು. ಸೊ ಆ ಟೈಮ್ನಲ್ಲಿ ಪೊಲೀಸರು ಏನಾಗಿದೆ ಅನ್ನುವಂಥ ವಾಸ್ತವವನ್ನು ಸಮಾಜದ ಮುಂದೆ ತಂದಿಟ್ಟಿದ್ರೆ ಬಹುಶಃ ಒಬ್ಬ ನಿರಪರಾಧಿ ಅಷ್ಟು ಶಿಕ್ಷೆಯನ್ನು ಅನುಭವಿಸ್ತಾ ಇರಲಿಲ್ಲ. ಕಳ್ಕೊಂಡಂಥವರ ಕುಟುಂಬ ಇಷ್ಟು ನೋವನ್ನು ಅನುಭವಿಸ್ತಾ ಇರಲಿಲ್ಲ. ಈ ಒಂದು ಸಮಾಜಕ್ಕೆ ಒಂದು ಜೋರು ಧ್ವನಿಯನ್ನು ತರಬೇಕು. ಈ ಸಮಾಜ ಒಗ್ಗಟ್ಟಾಗಬೇಕು. ಈ ಸಮಾಜಕ್ಕೆ ಮುಂದಿನ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಹುಟ್ಟುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತಲೇ ಬಲಿಯಾದ್ಲೋ ಏನೋ ಗೊತ್ತಿಲ್ಲ ಸೌಜನ್ಯ ಅಂತ ಅನ್ನಿಸ್ತಿದೆ. ನಮ್ಮ ಜನ ಈಗಲಾದರೂ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಸ್ಥಳ ಅಂತಲ್ಲ, ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಕಾಮುಕರಿದ್ದಾರೆ. ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಈ ರೀತಿಯ ಕೆಟ್ಟ ಜನಗಳಿದ್ದಾರೆ. ಆ ಕೆಟ್ಟ ಜನಗಳನ್ನು ಬಗ್ಗು ಬಡಿಯೋದು ಯಾವ ರೀತಿ ಅಂತಂದರೆ, ನಿಮಗೆ ಒಂದು 3-4 ಆಯ್ಕೆಗಳಿದ್ದಾವೆ. ಪ್ರತಿ ಬಾರಿಯೂ ಕೂಡ ಒಂದೊಂದು ಚುನಾವಣೆ ಬರುತ್ತೆ. ಆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾರನ್ನು ಆಯ್ಕೆ ಮಾಡಿದ್ರೆ ನಮಗೆ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ, ನಮ್ಮ ಮನೆಯ ಮಕ್ಕಳು ನೆಮ್ಮದಿಯಾಗಿ ಹೋಗಿ ಬರ್ಬೋದು ಆಚೆ ಕಡೆಗೆ ಮನೆ ಒಳಗೆ ಅನ್ನುವಂತಹ ನಿಮಗೆ ನಂಬಿಕೆ ಬರುತ್ತಲ್ಲ, ಅಂಥವ್ರನ್ನ ಆಯ್ಕೆ ಮಾಡಿ. ತುಂಬ ಜನ ನನ್ನನ್ನೇ ಪ್ರಶ್ನೆ ಮಾಡ್ತೀರಿ, ಎಲ್ಲ ಪಕ್ಷದಲ್ಲೂ ಅಂಥವರೇ ಇರಬೇಕಾದ್ರೆ ಹುಡುಕಿ ಹೆಕ್ಕುವುದು ಹೇಗೆ ಅವರನ್ನು ಅಂತ. ಆಯ್ಕೆ ಮಾಡ್ಬೋದು ನೀವೇ ಮನಸ್ಸು ಮಾಡಿದ್ರೆ. ಅದು ಎಲ್ಲಿಂದ ಅಂತಂದರೆ ತಳಮಟ್ಟ ಅಂತ ಐತೆ, ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯತಿ ಮಟ್ಟದಿಂದ ನೀವು ಆಯ್ಕೆ ಮಾಡಿದ್ರೆ ಸರಿಯಾಗಿದ್ದಂಥವ್ರನ್ನ ಆ MLA ಅಂತ ಬರುತ್ತಲ್ಲ ಅವ್ರಿಗೆ ಇವ್ರು ಸಪೋರ್ಟ್ ಮಾಡ್ತಾರಾ, ಅಥವಾ ನಮಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡ್ತೀವಿ ಅಂತ ನಿಮ್ಮ ಜೊತೆಗೆ ಬೆಂಬಲ ಕೊಡ್ತಾರಾ? ಸಮಾಜ ಸರಿಯಾಗುತ್ತೆ, ವ್ಯವಸ್ಥೆ ಸರಿಯಾಗುತ್ತೆ, ಸಮಯಾವಕಾಶ ಬೇಕು. ಇಲ್ಲಿ ಸರಿ ಆಗದೇ ಇರುವಂಥದ್ದು ಯಾವುದೂ ಸಹ ಇಲ್ಲ. ಎಲ್ಲದಕ್ಕೂ ಕೂಡ ಆದಿ ಇದೆ, ಎಲ್ಲದಕ್ಕೂ ಕೂಡ ಅಂತ್ಯ ಇದೆ. ಹಾಗಾಗಿ ನಮ್ಮ ಸಮಾಜವನ್ನು, ನಮ್ಮ ವಾತಾವರಣವನ್ನು ನಾವೇ ಸೃಷ್ಟಿ ಮಾಡ್ಕೋಬೋದು. ಅದು ಯಾವಾಗ ಅಂತಂದರೆ ನಮ್ಮನ್ನು ನಾವು ಮಾರ್ಕೊಳ್ಳೋದಕ್ಕಿಂತ ಮೊದಲು ನಮ್ಮಲ್ಲಿರ್ತಕ್ಕಂಥ ಒಂದು ನೈತಿಕತೆ, ಒಂದು ಸಣ್ಣ ಸತ್ಯ, ನಮ್ಮಲ್ಲಿರ್ತಕ್ಕಂಥ ಒಂದು ಭರವಸೆ, ನಮ್ಮಲ್ಲಿರ್ತಕ್ಕಂಥ ಒಂದು ವಿಶ್ವಾಸ, ನಮಗಾದರೆ ಆ ಪರಿಸ್ಥಿತಿ ಅನ್ನುವಂಥ ಒಂದು ಕಿಚ್ಚು ಬರುತ್ತಲ್ಲ, ಆಗ ಉತ್ತಮ ಸಮಾಜ, ಉತ್ತಮ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ನನ್ನ 2 ಮಾತನ್ನು ಮುಗಿಸ್ತೀನಿ. ಬಹುಶಃ ನಾನು ಎಷ್ಟು ಕೇಳ್ತಾ ಹೋದ್ರೂ ಆ ತಾಯಿಗೆ ಸುಮ್ಮನೆ ದುಃಖ ಕೊಟ್ಟಾಗುತ್ತೆ. ಆ ಕಾರಣದಿಂದ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಸಮಾಜದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು, ಏನೇನೆಲ್ಲ ಪ್ರಕ್ರಿಯೆಗಳು ಈ ಕ್ಷಣದವರೆಗೆ ಆಯಿತು, ಈ ಕ್ಷಣದವರೆಗೆ ಈ ಒಂದು ತೀರ್ಪು ಇಲ್ಲಿ ಎಂಡ್ ಆಗಿದ್ರಿಂದ ಎಲ್ಲೆಲ್ಲಿಗೆ ಹೋಗಿ ನಿಂತಿದೆ, ಅದನ್ನು ಮಾತಾಡಿದ್ರೆ ನೆಕ್ಸ್ಟ್ ಏನೇನಾಗುತ್ತೆ, ಆ ಒಂದು ತೀರ್ಪಿಗೆ ಸಂಬಂಧಪಟ್ಟಾಗೆ ಎಲ್ಲವನ್ನು ಕೂಡ ಅರಿತು ಕಾನೂನಿನ ನಿಯಮಗಳನ್ನು ಪಾಲಿಸ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬಹುಶಃ ಮುಂದಿನ ದಿನಗಳಲ್ಲಾದರೂ ಈ ಒಂದು ತನಿಖೆಗೆ ಸಂಬಂಧಪಟ್ಟಾಗೆ ನ್ಯಾಯ ಸಿಗಬೇಕು ಅಂತ ನಾನು ಹೇಗೆ ಹೇಳಲಿ, ಇದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿಗಳೇ ಇಲ್ಲದೆ ಇರುವಾಗ. ಓಕೆ, ಈ ಒಂದು ವಿಡಿಯೋ ಮೂಲಕ ನನ್ನ ಉದ್ದೇಶ ಇಷ್ಟೇ. ಸಮಾಜಕ್ಕೆ ಸತ್ಯ ತಿಳಿಬೇಕು, ನ್ಯಾಯ ಅರ್ಥವಾಗಬೇಕು, ಜನ ಒಗ್ಗೂಡಬೇಕು, ನೊಂದವರ ಕುಟುಂಬಕ್ಕೆ ನಾವೆಲ್ಲರೂ ಇದ್ದೀವಿ ಅನ್ನುವಂಥ ಒಂದು ಧೈರ್ಯ ನೀಡಬೇಕು ಅನ್ನೋ ಸಲುವಾಗಿ ಈ ಒಂದು ವಿಡಿಯೋನ ಮಾಡಿದೆ. ಅಮ್ಮ ಇಷ್ಟೊತ್ತು
ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನನ್ನ ಮಾತುಗಳಿಂದ ಏನಾದ್ರು ನಿಮಗೆ ಬೇಸರ ಆಗಿದ್ರೆ ಬೇಜಾರಾಗಿದೆ ದಯವಿಟ್ಟು ನನಗೆ ಕ್ಷಮಿಸಿ. ಖಂಡಿತ ಇಲ್ಲ.